ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನನ್ನ ಈ ಮಾತನ್ನು ಕೇಳಿ ಅದರಂತೆ ನಡೆಯುವ ಪ್ರತಿಯೊಬ್ಬನು ಯೇಸು ಮೇಲೆ ಮನೆ ಕಟ್ಟಿಕೊಂಡ ಬುದ್ಧಿವಂತನನ್ನು ಹೋಲುತ್ತಾನೆ. ಪ್ರಿಯರೇ, ಇಂದಿನ ಶುಭ ಸಂದೇಶದಲ್ಲಿ ನಮ್ಮಲ್ಲಿ ನೈಜ ವಿಶ್ವಾಸ ಇದೆಯಾ? ನಾವು ನಿಜವಾದ ಯೇಸು ಹಿಂಬಾಲಕರಾಗಿದ್ದೇವಾ? ವಿಶ್ವಾಸದ ಗುಣಲಕ್ಷಣಗಳು ಏನಾಗಿವೆ ಎಂದು ಯೇಸು ಸ್ವಾಮಿ ವಿವರಿಸುತ್ತಾರೆ. ಈ ಗುಣಲಕ್ಷಣ ಇಲ್ಲದವರ ಗತಿ ಏನಾಗಿರುತ್ತೆ ಎಂಬುದಾಗಿ ಕೂಡ ಇಲ್ಲಿ ಸ್ಪಷ್ಟಪಡಿಸುತ್ತಾರೆ. ಬೆಟ್ಟದ ಮೇಲಿನ ಬೋಧೆಯ ಆ ಅಧ್ಯಾಯಗಳಲ್ಲಿ ಯೇಸು ಸ್ವಾಮಿ ಇಂದಿನ ಶುಭ ಸಂದೇಶದಲ್ಲಿ ಒಂದು ಸಾರಾಂಶ ಕೊಡ್ತಾರೆ. ಇಲ್ಲಿ 2 ಮುಖ್ಯ ಅಂಶಗಳನ್ನು ನಾವು ನೋಡ್ಬೋದು. 2 ಮುಖ್ಯ ಗುಣಲಕ್ಷಣಗಳು ನಮ್ಮಲ್ಲಿ ಇವತ್ತು ಇದೆಯಾ ಇಲ್ಲವಾ ಎಂದು ಪರಿಶೀಲಿಸಿ ನಾವು ನೋಡಬೇಕು. ಇಲ್ಲದಿದ್ದರೆ ಈ ಗುಣಲಕ್ಷಣಗಳು ನಮ್ಮದಾಗಿಸಬೇಕು. ಮೊದಲನೆಯದಾಗಿ ದೇವರ ಚಿತ್ತ ಮಾಡುವವರು ಮತ್ತು ಎರಡನೆಯದಾಗಿ ದೇವರ ವಾಕ್ಯವನ್ನು ಕೇಳಿ ವಿಧೇಯರಾಗುವವರು. ಹೌದು ಪ್ರಿಯರೇ, ನಾವು ನಿಜವಾದ ಕ್ರಿಶ್ಚಿಯನ್ಸ್ ಯಾರು ಅಂತ ನಮ್ಮ ಪ್ರಕಾರ ನಾವು ಹೇಳೋದಾದರೆ ನಾವು ಹೇಳ್ತೇವೆ, ಯಾರು ದಿನ ಚರ್ಚ್ಗೆ ಹೋಗ್ತಾರೆ, ಯಾರು ಉದ್ದುದ್ದ ಪ್ರಾರ್ಥನೆ ಮಾಡ್ತಾರೆ, ಯಾರು ಬೋಧನೆ ಮಾಡ್ತಾರೆ, ಯಾರು ರೋಗ ಸೌಖ್ಯ ಮಿನಿಸ್ಟ್ರಿ ಮಾಡ್ತಾರೆ ಅಥವಾ ಡೆಲಿವರೆನ್ಸ್ ಮಿನಿಸ್ಟ್ರಿ ಮಾಡ್ತಾರೆ, ಪ್ರವಾದನೆ ಮಾಡ್ತಾರೆ, ದೆವ್ವ ಬಿಡಿಸ್ತಾರೆ, ಇವರು ಮತ್ತು ಇನ್ನಿತರೆ ಮಾತ್ಕಾರ್ಯಗಳನ್ನು ಮಾಡುವವರು, ಪವಿತ್ರಾತ್ಮರ ವರಗಳಿಂದ ಅಥವಾ ಗಿಫ್ಟ್ಸ್ಗಳ ಮುಖಾಂತರ ಇನ್ನೂ ಕಾರ್ಯಗಳನ್ನು ಮಾಡುವವರು ನಾವು ಅಂದ್ಕೊಳ್ತೇವೆ ನಿಜವಾದ ಕ್ರಿಶ್ಚಿಯನ್ಸ್ ಅಂತ. ಆದರೆ ಪ್ರಿಯರೇ, ಇಂದಿನ ವಾಚನದಲ್ಲಿ ಯೇಸು ಪ್ರಕಾರ, ಬೈಬಲ್ ಪ್ರಕಾರ, ದೇವರ ವಾಕ್ಯದ ಪ್ರಕಾರ ಯಾರು ನಿಜವಾದ ಯೇಸು ಹಿಂಬಾಲಕರು, ಯಾರು ನಿಜವಾದ ಕ್ರೈಸ್ತರು? ದೇವರು ನಮ್ಮಲ್ಲಿ ಬಯಸುವುದು ಪ್ರಿಯರೇ ವರಗಳಲ್ಲ, ಬದಲಾಗಿ ಫಲಗಳು. ಪವಿತ್ರಾತ್ಮರು ನಮ್ಮಲ್ಲಿದ್ದಾರೆ. ದೇವರ ವರವಾದ ಪರಿಶುದ್ಧಾತ್ಮರು ನಮ್ಮಲ್ಲಿದ್ದಾರೆ. ಇವತ್ತು ನಾವು ನಿಜವಾಗಿ ದೇವರ ಮಕ್ಕಳಾಗಿದ್ದರೆ ನಾವು ಯೇಸು ನಡೆದಂತೆ ನಡೆಯುತ್ತೇವೆ, ಯೇಸು ನುಡಿದಂತೆ ನಾವು ಜೀವಿಸುತ್ತೇವೆ. ಇವತ್ತು ನಾವು ಯೇಸುವಲ್ಲಿ ಇದ್ದು, ಯೇಸುವಿನ ಅನ್ಯೋನ್ಯತೆಯಲ್ಲಿ ಇದ್ದು ಒಂದು ಪ್ರೀತಿಯ, ಕ್ಷಮೆಯ, ಮಾನಸಾಂತರದ ಜೀವನವನ್ನು ಜೀವಿಸಿದಾಗ, ಶುಭ ಸಂದೇಶವನ್ನು ನಾವು ಜೀವಿಸಿ ಅದನ್ನು ನಾನು ಮಾತ್ರ ಈ ಒಂದು ಪ್ರೀತಿಯ, ಶಾಂತಿಯ ಜೀವನ ಜೀವಿಸಿದ್ರೆ ಸಾಲದು, ನನಗೆ ರಕ್ಷಣೆ ಸಿಕ್ಕಿದರೆ ಸಾಲದು, ಇತರರು ಇದನ್ನು ಪಡೆದುಕೊಳ್ಬೇಕು, ಇತರರು ಪಾಪ ಕ್ಷಮೆ, ಪಾಪ ವಿಮೋಚನೆ ಪಡೀಬೇಕು ಎಂಬ ಒಂದು ತವಕ ನಮ್ಮಲ್ಲಿದ್ದಾಗ ನಾವು ಶುಭ ಸಂದೇಶವನ್ನು ಇತರರಿಗೂ ಸಾರ್ತೇವೆ. ಬೇರೆ ದೇವರ ಮಹಿಮೆ ಇವತ್ತು ನಮ್ಮ ಮುಖಾಂತರ ಬೆಳಗ್ತಾ ಇದೆಯಾ? ನಾವು ನಿಜವಾಗಿ ದೇವರ ಮಕ್ಕಳಾಗಿ ಕ್ರಿಸ್ತ ಯೇಸುವಿನ ರಾಯಭಾರಿಗಳಾಗಿ ಜೀವಿಸುತ್ತಿದ್ದೇವಾ? ಇದಕ್ಕಾಗಿ ಯೇಸು ನಮಗೆ ಕರೆ ನೀಡಿದ್ದಾರೆ. ಆದರೆ ಇಂದು ಅನೇಕರು ದೇವರು ತಮಗೆ ಕೊಟ್ಟಿರುವ, ಕೃಪೆಯಾಗಿ ಕೊಟ್ಟಿರುವ ನಿತ್ಯ ಜೀವಕ್ಕೆ ಮಹತ್ವ ಕೊಡುವ ಬದಲು ಪ್ರಾರ್ಥನೆಗಳಿರ್ಬೋದು, ಧ್ಯಾನಗಳಿರ್ಬೋದು, ಬಲಿಪೂಜೆಗಳಲ್ಲಿ ಭಾಗವಹಿಸುವುದಿರ್ಬೋದು, ಕೇವಲ ಲೌಕಿಕ ಸುಖ ಕೊಡುವ ಶರೀರ ಸಂಬಂಧ ವಿಷಯಗಳಿಗಾಗಿ ಮತ್ತು ಬೇಡಿಕೆಗಳಿಗಾಗಿ ನಾವು ಎಲ್ಲವನ್ನು ಮಾಡ್ತೇವೆ. ಜನರು ರೀತಿಯಲ್ಲಿ ನಾವು ನಮ್ಮಲ್ಲಿ ಇರುವ ಗಿಫ್ಟ್ಸ್, ಪರಿಶುದ್ಧಾತ್ಮರ ವರದಾನಗಳನ್ನು ಉಪಯೋಗಿಸುತ್ತೇವೆ. ಜನರು ಮೆಚ್ಚಿಕೊಳ್ಬೇಕು. ಮತ್ತು ನಾವು ಇದನ್ನೆಲ್ಲ ಮಾಡಿ ಹಣದ ವ್ಯಾಮೋಹಕ್ಕೆ ಕೆಲವರು ಒಳಗಾಗಿ ದೇವರ ವರಗಳನ್ನು ನಾವು ಸ್ವಾರ್ಥ ಲಾಭಕ್ಕಾಗಿ ಬಳಸ್ತೇವೆ. ಪ್ರಿಯರೇ, ಯೇಸು ಮರಳಿ ಬಂದಾಗ ಆ ತೀರ್ಪಿನ ದಿನ ಎಂದಿಗೂ ನಿಮ್ಮ ಗುರುತೇ ಇಲ್ಲ ಎಂದು ಹೇಳುತ್ತಾರೆ ಅಂತ ಇಲ್ಲಿ ನುಡಿತಾರೆ. ಎಂದಿಗೂ ನಮಗೆ ನಿಮ್ಮ ಗುರುತೇ ಇಲ್ಲ. ನಾವು ದೆವ್ವಗಳನ್ನು ಓಡಿಸಲಿಲ್ವಾ? ನಾವು ಈ ರಿಟ್ರೀಟ್ ನಡೆಸಿದ್ದೇವೆ, ನಾವು ಈ ಪ್ರಾರ್ಥನಾಲಯದ ಲೀಡರ್ ಆಗಿದ್ದೇವೆ, ಈ ರೀತಿಯಲ್ಲಿ ನಾವು ಕೊಚ್ಚಿಕೊಳ್ಬೋದು. ಆದರೆ ನನಗೆ ನಿಮ್ಮ ಗುರುತೇ ಇಲ್ಲ. ಹಾಗಾದರೆ ಪ್ರಿಯರೇ, ಯೇಸು ಕೊಟ್ಟ ಎಚ್ಚರಿಕೆಯ ಮಾತುಗಳನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಬುದ್ಧಿವಂತರಾಗೋಣ. ಯೇಸು ಇವತ್ತು ಬಯಸೋದು ನಾವು ಅವರ ಚಿತ್ತ ನೆರವೇರಿಸಬೇಕು. ಯೇಸುವಿನಲ್ಲಿದ್ದು ಸತ್ಕಾರ್ಯಗಳನ್ನು ಮಾಡೋಣ. ವಿಶ್ವಾಸ ಇಲ್ಲದೆ ನಾವು ಏನು ಮಾಡಿದರೂ ಕೂಡ ಅದು ವ್ಯರ್ಥವೇ. ಪ್ರಿಯರೇ, ಪ್ರಭುವಿನ ಆಗಮನ ಸಮೀಪಿಸಿದೆ. ದೇವರ ಚಿತ್ತ ಅರಿತುಕೊಂಡು ಜ್ಞಾನ ವಿವೇಚನೆ ಉಳ್ಳವರಾಗಿ, ಆ ಅವಿವೇಕ
ಕನ್ಯೆಯರಂತೆ ನಾವು ಜೀವಿಸದೆ, ಬುದ್ಧಿಹೀನ ಆ ಮರಳಿನ ಮೇಲೆ ಮನೆ ಕಟ್ಟಿದ ವ್ಯಕ್ತಿಗಳಂತೆ ನಾವು ಜೀವಿಸೋದು ಬೇಡ. ನಮ್ಮಲ್ಲಿರುವ ಪಾಪದ ಜೀವನ ಬಿಟ್ಟು ಬಂಡೆಯಾದ ಯೇಸುವಿನ ಮೇಲೆ, ಅವರ ಮಾರ್ಗಗಳಲ್ಲಿ ನಮ್ಮ ಜೀವನವನ್ನು ನಡೆಸೋಣ. ಆಮೇಲೆ ಪ್ರೈಸ್ ದಿ ಲಾರ್ಡ್.